ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈ ಕರ್ನಾಟಕದಲ್ಲಿರೋ ಕಳ್ಳನಾಟಕ ಮಾಡೋ ರಾಜಕಾರಣಿಗಳ ವಿಚಾರ ಮಾತಾಡೋದನ್ನು ನಾವು ಕಡಿಮೆ ಮಾಡೋಣ ಅಂತ ಅಂದರೆ ಆಗ್ತಾನೆ ಇಲ್ಲ ರೀ. RCB ಕಾಲು ತುಳಿತದ ಎಡವಟ್ಟು ಆಯಿತು, ಬಡವರ ಮನೆಗಳನ್ನು ದುಡ್ಡಿಗೆ ಮಾರಿಕೊಂಡಿದ್ದಾರೆ ಅನ್ನೋ ವಿಚಾರ ಆಯಿತು. ನಂತರ ಕೆಲಸಗಳ ಕಾಂಟ್ರಾಕ್ಟ್ ಸಿಗಬೇಕು ಅಂದರೆ ಲಂಚವನ್ನು ಕೊಡಬೇಕು ಅನ್ನೋದು ಆಯಿತು. ಇದೆಲ್ಲ ಆಗಿದ್ದು ಕಳೆದ ಕೇವಲ 1 ತಿಂಗಳಿಂದ ಅಷ್ಟೇ. ಆದರೆ ಅದರಲ್ಲೂ ನೋಡಿದರೆ ನಮ್ಮ ರಾಜ್ಯದ ಗೃಹಚಾರ ಮಂತ್ರಿ ನೋಡಿದರೆ ನಮ್ಮ CM ಸಿದ್ದರಾಮಣ್ಣ ಕೈಯಲ್ಲಿ ಏನನ್ನೂ ಮಾಡೋಕ್ಕೆ ಆಗಲ್ಲ, ಎಲ್ಲ ದುಡ್ಡನ್ನು ಬಿಟ್ಟಿ ಭಾಗ್ಯಗಳನ್ನು ಕೊಡೋಕೆ ಉಪಯೋಗ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿರೋ ವಿಡಿಯೋ ಈಗ ಫುಲ್ಲು ವೈರಲ್ ಆಗ್ತಾ ಇದೆ. ಅಲ್ಲಿಗೆ ಪಾಪ ಈ ಪರಮೇಶಿ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ, ಮಾತಾಡಬೇಕು ಅಂತ ಮಾತಾಡ್ತಾರೋ ಮಾತಾಡಬಾರ್ದು ಅಂತ ಮಾತಾಡ್ತಾರೋ ಗೊತ್ತಿಲ್ಲ. ಈ ಕೈಲಾಗದ ನಮ್ಮ ಗೃಹಚಾರ ಮಂತ್ರಿ ಮಾಡ್ತಾ ಇರೋದೇನೋ, ಇಂಥ ಮಾತನ್ನು ಹೇಳಿದ್ದಾದರೂ ಎಲ್ಲಿ, ಅದು ಈಗ ವೈರಲ್ ಆಗ್ತಾ ಇರೋದಾದರೂ ಯಾಕೆ? ಹಾಗಾದರೆ ನಿಜವಾಗ್ಲೂ ಪಾಪ ಪರಮೇಶಿ ಹೇಳಿದ್ದೇನೋ, ಅವರು ಮಾಡಿದ ತಪ್ಪೇನೋ, ಬೇಕಂತಲೇ ಸಿದ್ದು ಸರ್ಕಾರದ ಮರ್ಯಾದೆಯನ್ನು ತೆಗೆಯೋಕೆ ಹೊರಟ್ರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಚುನಾವಣೆಯನ್ನು ಗೆಲ್ಲೋಕೆ ಅದೆಂಥದ್ದು ಪಂಚ ಗ್ಯಾರಂಟಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡುತ್ತೆ. ಆದರೆ ಅವರು ಅದನ್ನು ಘೋಷಣೆ ಮಾಡುವಾಗ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅನ್ನೋ ಯೋಚನೆಯನ್ನು ಕೂಡ ಮಾಡಲೇ ಇಲ್ಲ. ಅಲ್ಲಿ ಕೊನೆಗೆ ಈ ಪಂಚ ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ಪಂಚೆಯನ್ನು ತಗೊಳ್ಳೋಕ್ಕೂ ದುಡ್ಡಿಲ್ಲದ ಹಾಗೆ ಆಗುತ್ತೆ ಅನ್ನೋದನ್ನ ಮರೆತು ಕೇವಲ ಚುನಾವಣೆ ಗೆಲ್ಲೋಕೆ ಮಾತ್ರ ಇಂತಹ ಘೋಷಣೆಯನ್ನು ಮಾಡಿದ್ರು. ಅದಾದ ನಂತರ ಗೆದ್ದಿದ್ದು ಆಯಿತು. ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೂಡ ಆದರು. ಆದರೆ ಇಲ್ಲಿ ಪಂಚೆಯನ್ನು ಕಟ್ಕೊಂಡಿದ್ದ ಸಿದ್ದರಾಮಯ್ಯ ಅವರಿಗೆ ಜ್ಞಾನೋದಯ ಆಗಿದ್ದು, ನಾವು ಕೊಟ್ಟಿರೋ ಬಿಟ್ಟಿ ಭಾಗ್ಯಗಳಿಗೆ ಸುಮಾರು 70,000 ಕೋಟಿ ಪ್ರತಿ ವರ್ಷ ಬೇಕಾಗುತ್ತೆ ಅನ್ನೋದನ್ನು ನೋಡಿದಾಗ ಆಗ ಅಲ್ಲಿ ಸಿದ್ದರಾಮಯ್ಯ ಅವರ ಪಂಚೆ ಕೂಡ ಉದುರೋಕೆ ಶುರುವಾಯಿತು. ಆದರೆ ಏನು ಮಾಡ್ತಾರೆ, ಹೆಂಗೋ ಕೊನೆಯ ಸಲ CM ಆಗಿದ್ದೀನಿ, ಹೆಂಗಾದರೂ ಮಾಡಿ 5 ವರ್ಷ ರಾಜ್ಯವನ್ನು ಹಾಳು ಮಾಡಿ ಹೋಗಬೇಕು ಅನ್ನೋ ಯೋಚನೆಯನ್ನು ಮಾಡಿದರು. ಹೆಂಗಾದರೂ ಮಾಡಿ ಈ ರಾಜ್ಯವನ್ನು ಅಧೋಗತಿಗೆ ತಂದು ಇಟ್ಬಿಡೋಣ ಅನ್ನೋ ನಿರ್ಧಾರವನ್ನು ಮಾಡಿ ಬಿಟ್ಟಿ ಭಾಗ್ಯಗಳನ್ನು ಕೊಡೋಕೆ ಶುರು ಮಾಡಿದರು. ಆದರೆ ಅದು ಕೇವಲ 3 ತಿಂಗಳು ಇಲ್ಲ ಅಂದರೆ 6 ತಿಂಗಳು ಆದಮೇಲೆ ಬಹಳಷ್ಟು ಜನರಿಗೆ ನಿಂತೇ ಹೋಯಿತು. ಆದರೂ ನಾವು ನುಡಿದಂತೆ ನಡೆದಿದ್ದೇವೆ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ ಮತ್ತು ಅಲ್ಲಿನ ಕೆಲ ಮಂತ್ರಿಗಳು ಹೇಳಿಕೊಂಡು ಅಡ್ಡಾಡ್ತಾನೇ ಇದ್ದಾರೆ. ಇನ್ನು MLAಗಳು ಅಯ್ಯೋ ನಾವು ಕೋಟಿ ದುಡ್ಡನ್ನು ಸುರಿದು ಗೆದ್ದಿದ್ದೀವಿ, 30 ಕೋಟಿ 40 ಕೋಟಿಯನ್ನು ಸುರಿದು ಗೆಲ್ಲೋದಕ್ಕೆ ಒದ್ದಾಡಿದ್ದೀವಿ, ಈ ಬಡ್ಡಿ ಮಕ್ಕಳು ಯಾವುದೇ ಹಣವನ್ನು ನಮ್ಮ ಕ್ಷೇತ್ರಗಳಿಗೆ ಬಿಡುಗಡೆಯನ್ನೇ ಮಾಡ್ತಾ ಇಲ್ಲ ಅಂದುಕೊಂಡ್ರು. ಅಯ್ಯೋ ಈ ಗ್ಯಾರಂಟಿಗಳನ್ನು ನಿಲ್ಲಿಸಿ ಆದರೂ ಪರವಾಗಿಲ್ಲ, ನಮ್ಮ ಕ್ಷೇತ್ರಗಳಿಗೆ ಹಣವನ್ನು ಕೊಡಿ, ಜನರು ಮುಂದಿನ ಸಲ ಓಟ್ ಕೇಳೋಕೆ ಹೋದರೆ ಮೆಟ್ಟು ತಗೊಂಡು ಪಟ ಅಂತ ಹೊಡಿತಾರೆ ಅನ್ನೋದನ್ನು ಪಾಪ MLAಗಳು ಕೇಳ್ತಾನೆ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅಯ್ಯೋ ಇರಯ್ಯ, ಇಲ್ಲಿ ಗ್ಯಾರಂಟಿಯನ್ನು ಕೂಡ ಅದೇ ಜನರಿಗೆ ತಾನೇ ಕೊಡ್ತಾ ಇದ್ದೀವಿ, ಕೆಲಸವನ್ನು ಯಾವತ್ತಾದರೂ ಮಾಡಿಕೊಂಡ್ರೆ ಆಗುತ್ತೆ, ಮುಂದಿನ ವರ್ಷ ನೋಡೋಣ ಅನ್ನೋದನ್ನೇ ಹೇಳ್ಕೊಂಡು ಬಂದರು. ಅದು 2 ವರ್ಷ ಕೂಡ ಆಗೋಯ್ತು. MLAಗಳ ಪಾಡು ಹೇಗಾಗಿದೆ ಅಂದರೆ, ಆ ಕ್ಷೇತ್ರದ ಜನರ ಮುಂದೆ ಹೋದರೆ ಎಲ್ಲಿ ಹೊಡಿತಾರೋ ಅನ್ನೋ ರೀತಿ ಆಗೋಗಿ ಅವರೇ ಜನರ ಕಣ್ಣಿಗೆ ಕಾಣದ ಹಾಗೆ ಕದ್ದು ಮುಚ್ಚಿ ಕಳ್ಳನ ಮಕ್ಕಳ ಥರ ಓಡಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಆದರೂ ಈಗಲೂ ಮಾಧ್ಯಮದವರು ಕೇಳಿದರೆ ನಮ್ಮ ಸಿದ್ದರಾಮಯ್ಯ ಆಗಲಿ DCM DK ಶಿವಕುಮಾರ್ ಆಗಲಿ ಅಯ್ಯೋ ಸರ್ಕಾರ ಎಲ್ರಿ ದಿವಾಳಿ ಆಗಿದೆ, ನಮ್ಮ ಸರ್ಕಾರದ ಬಳಿ ಬೇಕಾದಷ್ಟು ಹಣ ಇದೆ ಅನ್ನೋದನ್ನು ಹೇಳ್ಕೊಳ್ತಾನೇ ಇದ್ದಾರೆ. ಅದೆಲ್ಲಿದೆ ಅಂದರೆ, ಒಂದಷ್ಟು ದಿನಗಳು ಕೇಂದ್ರ ಸರ್ಕಾರ ಕೊಡಬೇಕು ಅಂದರು, ಅದನ್ನು ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಈಗ ಏನನ್ನು ಹೇಳೋಕೆ ಆಗ್ತಾ ಇಲ್ಲ. ಆದರೂ ಕರ್ನಾಟಕದ ಜನರನ್ನು ಅಡ ಇಟ್ಟು ಬೇರೆ ಕಡೆಗಳಿಂದ ಸಾಲವನ್ನು ತಗೊಂಡಿದ್ದಾರೆ. 2 ವರ್ಷಕ್ಕೆ ಸುಮಾರು 2 ಲಕ್ಷ ಕೋಟಿಗಿಂತ ಹೆಚ್ಚು ಸಾಲವನ್ನು ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಮಾಡಿದೆ. ಇನ್ನು ಲಕ್ಷ್ಮಕ್ಕ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅಕ್ಕೋ ಗೃಹಲಕ್ಷ್ಮಿ ಹಣ ಎಲ್ಲಿ ಅನ್ನೋದನ್ನು ಕೇಳಿದರೆ ಅಯ್ಯೋ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಇರ್ರಿ ಕೊಡ್ತೀವಿ ಅಂತಾರೆ. ಆದರೆ ರಾಜ್ಯ ಸರ್ಕಾರದ ಬಿಟ್ಟಿ ಭಾಗ್ಯಗಳಿಗೂ ಕೇಂದ್ರ ಸರ್ಕಾರಕ್ಕೂ ಏನು ಸಂಬಂಧ ಅನ್ನೋದನ್ನು ಮಾತ್ರ ಈ ಲಕ್ಷ್ಮೀ ಹೆಬ್ಬಾಳ್ಕರ್ರಾಗಲಿ ಇವರ ಮಂತ್ರಿಗಳು ಯಾರೂ ಹೇಳಲ್ಲ. ರಾಜ್ಯದಲ್ಲಿ ಅದ್ಯಾವ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ನೋಡಿದರೆ ಅಯ್ಯೋ ಕರ್ಮವೇ. ಈ ವಿಡಿಯೋ ಮಾಡುವಾಗ ರಾಯಚೂರು ಜಿಲ್ಲೆಗೆ ನಾನು ಹೋಗಿದ್ದೆ. ಅಲ್ಲಿರೋ ಹಳ್ಳಿಗಳನ್ನು ನೋಡಿದರೆ ಅದೇಗೆ ಇಲ್ಲಿನ ಜನರು ಬದುಕ್ತಾ ಇದ್ದಾರೆ ಅನಿಸುತ್ತೆ. ಅದರಲ್ಲೂ ಈ ಸರ್ಕಾರ ಬಂದ ಮೇಲೆ 1 ಪೈಸೆ ಕೆಲಸ ಕೂಡ ಆಗಿಲ್ಲ ಅನ್ನೋದನ್ನು ಜನರೇ ಹೇಳ್ತಾ ಇದ್ದಾರೆ. ಅಲ್ಲ ರೀ, ಅದ್ಯಾವ ರಾಜ್ಯ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಉದ್ಧಾರ ಆಗಿದೆ ಹೇಳ್ರಿ? ದೆಹಲಿ ಕತೆ ಏನಾಯಿತು, ಕೇಜ್ರಿವಾಲ್ ಏನಾದರೂ ಅನ್ನೋದು ನಮಗೆಲ್ಲ ಗೊತ್ತು. ಹಿಮಾಚಲ ಪ್ರದೇಶದಲ್ಲಿ ಇವರದ್ದೇ ಕಾಂಗ್ರೆಸ್ ಸರ್ಕಾರ, ಅದರ ಕತೆ ಏನಾಗಿದೆ ನಮಗೆಲ್ಲ ಗೊತ್ತಿದೆ. ಕಕ್ಕಸ್ಸಿನ ಮೇಲೂ ಕೂಡ ಟ್ಯಾಕ್ಸನ್ನು ಹಾಕ್ತಾ ಇದೆ. ಅಂಥದ್ರಲ್ಲಿ ಸದ್ಯಕ್ಕೆ ಕರ್ನಾಟಕ ಸರ್ಕಾರ ಕೂಡ ದುಡ್ಡಿಲ್ಲದೆ ಇದ್ದರು, ಸುಳ್ಳನ್ನು ಹೇಳಿಕೊಂಡು ಹೇಗೋ ಮೇಂಟೈನ್ ಮಾಡ್ತಾಯಿದ್ರು. ಆದರೂ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸಮಾವೇಶದಲ್ಲಿ ನೋಡಿಕೊಂಡು ಗ್ಯಾರಂಟಿಗಳನ್ನ ಕೊಡದೇ ಇದ್ದರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ಹೇಳಿದರು. ಆಗ ಕೆಲವರಿಗೆ ಅರ್ಥ ಆಯಿತು,
ಈ ಸಿದ್ದು ಸರ್ಕಾರ ಅನ್ನೋದು ದಿವಾಳಿ ಆಗ್ತಾ ಇದೆ ಅಂತ ಈ ಕೇಂದ್ರ ಸರ್ಕಾರದ ಮೇಲೆ ಹೇಳೋಕ್ಕೂ ಏನು ಉಳ್ಕೊಂಡಿಲ್ಲ. ಹಾಗಾಗಿ ಈ ಸರ್ಕಾರದ ಮಂತ್ರಿಗಳು ಮಾಡ್ತಾ ಇರೋ ಅಕ್ರಮಗಳು ಒಂದೊಂದೇ ಹೊರಗೆ ಬರ್ತಾ ಇವೆ. ಅದರಲ್ಲೂ ಕಳೆದ ಕೇವಲ 1 ತಿಂಗಳಿಂದ ಕ್ರೆಡಿಟ್ ತಗೊಳ್ಳೋಕೆ, ಕೆಲಸ ಮಾಡೋಕೆ ಆಗಿರಲಿಲ್ಲ. RCB ತಂಡವನ್ನು ಸನ್ಮಾನ ಮಾಡೋಕೆ ಹೋಗಿ ಮಾಡಿಕೊಂಡಿದ್ದ ಎಡವಟ್ಟಿಗೆ 11 ಜನರ ಬಲಿಯನ್ನು ಇದೇ ಸರ್ಕಾರ ತಗೊಂಡಿತ್ತು. ಅದಾದ ನಂತರ ಜಮೀರ್ ಅಹಮದ್ ಅವರ ಕರ್ಮಕಾಂಡ, ಅಂದರೆ ಬಡವರಿಗೆ ಕೊಡಬೇಕಾಗಿದ್ದ ಮನೆಗಳನ್ನು ಹಣವನ್ನು ತಗೊಂಡು ಕೊಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಬರುತ್ತೆ. ಹಾಗಂತ ಇದನ್ನ BR ಪಾಟೀಲ್ರು ಹೇಳಿದ್ರು. ಅವರು CM ಅವರ ಆಪ್ತರು. ಅದನ್ನು ನಾವು ಕೂಡ ಹೋಗಿ ಒಂದಷ್ಟು ಚೆಕ್ ಮಾಡೋಣ ಅಂತ ಮಾಡಿದ್ವಿ. ಜಯನಗರದ ಒಂದು ಏರಿಯಾದಲ್ಲಿ ಸುಮಾರು 120 ಜನರ ಬಳಿ ತಲಾ 30,000ಕ್ಕಿಂತ ಹೆಚ್ಚಿನ ಹಣವನ್ನು ತಗೊಂಡಿದ್ದಾರೆ ಅನ್ನೋದನ್ನು ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಆ ಹಣವನ್ನು ಕೊಟ್ಟವರೇ ಹೇಳಿದ್ರು. ಅದೇ ಕ್ಯಾಮ್ರಾ ಮುಂದೆ ಬಂದು ಹೇಳಿ ಅಂದರೆ, ಸರ್ ಆ ರೀತಿ ಹೇಳೋಕೆ ಆಗಲ್ಲ ಅಂದರು. ಇದೆಲ್ಲವೂ ಮಂತ್ರಿಗಳಿಗೆ ಬೇರೆ ಕಡೆಯಿಂದ ಹಣ ಸಿಗದೇ ಇದ್ದಾಗ ಮಾಡ್ತಾ ಇರೋ ದರೋಡೆ ಅನ್ನೋದು ಗೊತ್ತಾಗತ್ತೆ. ಅದರಲ್ಲೂ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದ್ದು ಮಂತ್ರಿಗಳಾಗೋಕೆ ಚುನಾವಣೆಯಲ್ಲಿ ಮಾಡಿದ್ದ ಹಣವನ್ನು ಎಲ್ಲಿಂದ ಲೂಟಿ ಮಾಡಬೇಕು ಅನ್ನೋದು ಗೊತ್ತಾಗದೆ ನೇರವಾಗಿ ಜನರ ಜೇಬಿಗೆ ಕೈ ಹಾಕೋಕೆ ಶುರು ಮಾಡಿದ್ರು. ಅದೆಲ್ಲವೂ ಈಗ ಸರ್ಕಾರದ ಕೈಯನ್ನು ಸುಡ್ತಾ ಇದೆ. ಅದೇ BR ಪಾಟೀಲ್ ಮತ್ತೆ ಕಾಂಟ್ರಾಕ್ಟ್ ತಗೋಬೇಕು ಅಂದರು, ಮಂತ್ರಿಗಳಿಗೆ ದುಡ್ಡನ್ನು ಕೊಡಬೇಕು ಅನ್ನೋದನ್ನು ಹೇಳಿದರು. ಅದು ಸರ್ಕಾರವನ್ನೇ ಬೆತ್ತಲಾಗಿಸಿದೆ. ಆದರೂ ಸರ್ಕಾರ ಅಯ್ಯೋ ನಾನು ಬೆತ್ತಲಾಗಿಲ್ಲ ಅನ್ನೋ ರೀತಿ ಓಡಾಡಿಕೊಂಡು ಇದೆ. ಇದಕ್ಕೆಲ್ಲ ಈಗ ಬೆಂಕಿಯನ್ನು ಇಟ್ಟವರು ನಮ್ಮ ಗೃಹಚಾರ ಮಂತ್ರಿ G. ಪರಮೇಶ್ವರ. ಈಗ ಅವರು ಮೊನ್ನೆ ಮಾತಾಡಿರೋ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಒಂದ್ಸಲ ಈ ವಿಡಿಯೋನ ನೋಡ್ಕೊಂಡು ಬಂದ್ಬಿಡಿ. ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ 1,000 ಕೋಟಿ ಆಗ್ಬೋದು. ಎದುರ್ಕೋಬೇಡ ನೀವು. 1,000 ಕೋಟಿ ಅಂದರೆ ಎದುರ್ಕಂತೀಯ? ಯಾಕಂದರೆ ಭೀಮಸೇನಿಗೆ ಏನಾಗ್ಬಿಟ್ಟಿದೆ ಅಂದರೆ, ಏನಪ್ಪ ಈ 1,000 ಹೇಳಿ ಇದೇನು ಕತೆ ಇದೆ. 1,000 ಕೋಟಿ ಆಗಿ ಇದನ್ನು ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ. ಇಲ್ಲೇ ಅವರಲ್ಲ ಎಣ್ಣೆ. ಆ 1,000 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಇದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಮತ್ತು ಊರನ್ನು ಕೂಡ ಇನ್ನೊಂದಿಷ್ಟು ಬ್ಯೂಟಿಫಿಕೇಶನ್ ಮಾಡೋದಕ್ಕೆ, ಸುಂದರ ಮಾಡೋದಕ್ಕೆ ಅನುಕೂಲ. ಗೆಳೆಯರೆ, ನೋಡಿದ್ರಲ್ಲ ಪಾಪ ನಮ್ಮ ಪರಮೇಶ್ವರ್ ಅವರು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಅವರು ಮಾತಾಡಿದ್ದು ಬಾಗಲಕೋಟೆ ಅಭಿವೃದ್ಧಿ ಯೋಜನೆಗಳಿಗೆ ಸರ್ಕಾರದ ಬಳಿ ಹಣ ಇಲ್ಲ. ಬಾದಾಮಿ ಅಭಿವೃದ್ಧಿಗೆ ಒಂದು ಯೋಜನೆಯನ್ನು ಸಿದ್ಧ ಮಾಡಿ, ಅದು ಎಷ್ಟು ಮೊತ್ತ ಆದರೂ ಪರವಾಗಿಲ್ಲ, ಅದು 1,000 ಕೋಟಿ ಪ್ರಾಜೆಕ್ಟ್ ಆಗಿರಲಿ, ಪ್ರಸ್ತಾವನೆ ಮಾಡಿ ಸಿದ್ಧಪಡಿಸಿ. ಆದರೆ ಸಿದ್ದು ಸರ್ಕಾರಕ್ಕೆ ಮಾತ್ರ ಕೊಡಕ್ಕೆ ಹೋಗಬೇಡಿ, ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಿ. ಯಾಕಂದರೆ ಸಿದ್ದರಾಮಣ್ಣನ ಬಳಿ ದುಡ್ಡಿಲ್ಲ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಬಳಿ ಇರೋ ದುಡ್ಡಲ್ಲಿ ನಿಮಗೆಲ್ಲ ಈಗಾಗಲೇ ಅಕ್ಕಿ, ಬೇಳೆ, ಎಣ್ಣೆಯನ್ನು ಕೊಟ್ಬಿಟ್ಟಿದ್ದೀವಿ ಅನ್ನೋದನ್ನು ಹೇಳಿದರು. ಅವರು ಹೇಳಿದ್ದಕ್ಕೆ ವೇದಿಕೆ ಮೇಲಿದ್ದ ಅವರದ್ದೇ ಪಕ್ಷದವರು ಬಿದ್ದು ನಗ್ತಾ ಇದ್ದಾರ್ರಿ. ಅಲ್ಲ ರೀ, ಈ ರಾಜ್ಯದ ಮುಖ್ಯಮಂತ್ರಿ ಮೋದಿನ, ಇಲ್ಲ ಅಂತಂದರೆ ಸಿದ್ದರಾಮಯ್ಯನ. ಯಾಕಂದರೆ ರಾಜ್ಯ ಸರ್ಕಾರ ಮಾಡಬೇಕಾಗಿರೋ ಬಾದಾಮಿ ಅಭಿವೃದ್ಧಿ ಕೇಂದ್ರ ಸರ್ಕಾರ ಮಾಡಬೇಕಂತೆ. ಅಬ್ಬಬ್ಬಬ್ಬ, ಅದೇನು ತಲೆ ನಮ್ಮ ಗೃಹ ಸಚಿವರದ್ದು. ಆದರೂ ಅವರ ತಲೆ ಎಕ್ಸ್ಟ್ರಾ ಟಾಯ್ಲೆಟ್, ಎಕ್ಸ್ಟ್ರಾ ಟ್ಯಾಲೆಂಟ್ ಬಿಡಿಪ್ಪ. ಒಟ್ಟಿನಲ್ಲಿ ನಮ್ಮ ಕೈಯಲ್ಲಿ ಆಡಳಿತ ನಡೆಸೋಕೆ ಆಗ್ತಾ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಮೊದಲೇ ಆಗ್ತಾ ಇಲ್ಲ. ಎಲ್ಲವನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅವರು ಮಾಡಿಕೊಟ್ರೆ ಮಾಡಿಸಿಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇರಲಿ ಬಿಡಿ, ನಾಚಿಕೆಗೆಟ್ಟ ಸರ್ಕಾರದಿಂದ ಇನ್ನೇನನ್ನು ನಿರೀಕ್ಷೆ ಮಾಡೋಕೆ ಆಗತ್ತೆ. ಕೊನೆಗೂ ಜನರಿಗೆ ತಿನ್ನೋಕ್ಕೂ ಮಣ್ಣು ಸಿಗಬಾರ್ದು, ಆ ರೀತಿ ಈ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಅಲ್ಲಿರೋ ಮಂತ್ರಿಗಳು ಮಾಡ್ತಾರೆ. ಏನೋಪ್ಪ ಪಾಪ ಪರಮೇಶಿ ಮಿನಿಸ್ಟ್ರು ಏನು ಮಾತಾಡಿದ್ರು ತಪ್ಪು ಅಂತಾರೆ. ಈಗ ಅವರು ಹೇಳಿರೋದು ಸತ್ಯ, ಆದರೂ ನಮ್ಮ ಜನ ನಗ್ತಾ ಇದ್ದಾರೆ. ಹಾಳಾಗಿ ಹೋಗ್ಲಿ ಬಿಡಿ. ಪಾಪ ಪರಮೇಶಿ ಬೇಕು ಅಂತ ಮಾತಾಡ್ತಾರೋ, ಇರೋ ಸತ್ಯವನ್ನು ಹೇಳ್ತಾರೋ ಅದು ಅವ್ರಿಗೂ ಗೊತ್ತು. ಆದರೆ ಇರೋದನ್ನು ಮಾತಾಡಿದ್ರು ನಮ್ಮ ಜನ ನೋಡ್ಕೊಂಡು ನಗ್ತಾ ಇರಿ. ಮತ್ತೆ ಮುಂದಿನ ಸಲ ಕೂಡ ಇವರನ್ನೇ ಆಯ್ಕೆ ಮಾಡ್ಕೊಳ್ಳಿ. ಆಗ ತಿನ್ನೋಕೆ ಮಣ್ಣು ಇರಲ್ಲ. ಏನನ್ನ ತಿನ್ನಿಸ್ತಾರೆ ಅನ್ನೋದನ್ನು ನಾನು ಹೇಳಬೇಕಾ? ಬೇಕಾಗಿಲ್ಲ ಅಂದ್ಕೊಳ್ತೀನಿ. ಆದರೂ ಏನನ್ನ ತಿನ್ನಬೇಕು ಅನ್ನೋದನ್ನು ಜನರೇ ನಿರ್ಧಾರ ಮಾಡಿಕೊಳ್ಳಿ. ಈಗ ಇದನ್ನೆಲ್ಲ ನೋಡಿದರೆ ಸಿದ್ದರಾಮಯ್ಯ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿಪ್ಪ. ಯಾಕೆಂದರೆ ಸಿದ್ದರಾಮಯ್ಯ ಅವರಿಗೆ ಇತ್ತೀಚೆಗೆ
BP ಅನ್ನೋದು ಜಾಸ್ತಿ ಆಗಿದೆ. ಮೋಸ್ಟ್ಲಿ ಶುಗರ್ ಇಲ್ಲ ಅನಿಸುತ್ತೆ, ಯಾಕೆಂದರೆ ದಿನ ರಾತ್ರಿ ಮುದ್ದೆಯನ್ನೇ ತಿಂತಾರೆ. ಇದು ಗೆಳೆಯರೆ ನಮ್ಮ ರಾಜ್ಯದ ಗೃಹಚಾರ ಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರದ್ದೇ ಸರ್ಕಾರದ ಮರ್ಯಾದೆಯನ್ನು ರೋಡಲ್ಲಿ ಹರಾಜು ಹಾಕಿಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.